2.50 ಲಕ್ಷದಿಂದ 3.50 ಲಕ್ಷ ಮಾಡ್ತಾ ಇದ್ದಾರೆ ಮಾಜಿಗಳಿಗೆಲ್ಲ ಇದು. ಇನ್ನು ಅದ್ರ ಜೊತೆಗೆ ಮುಖ್ಯಮಂತ್ರಿ ವೇತನ ಎಷ್ಟಪ್ಪ? 75,000 ಇದ್ದು 1.50 ಲ್ಯಾಕ್ 1.50 ಲಕ್ಷ ಡಬಲ್ ಆಯಿತು ನಮಗೆ. ಸಚಿವರ ವೇತನ 60,000ರಿಂದ 1.25 ಲಕ್ಷಕ್ಕೆ ಏರಿಸಿದ್ದಾರೆ. ಮುಖ್ಯಮಂತ್ರಿ ಸಚಿವರಿಗೆ ಆತಿಥ್ಯ ಭತ್ಯ ಮತ್ತು 4.5 ಲಕ್ಷ ಇತ್ತು, ಇನ್ನು 5 ಲಕ್ಷ ಆತಿಥ್ಯ ಭತ್ಯ. ಅದರಿಂದ ಸಚಿವರಿಗೆ ಮನೆ ಬಾಡಿಗೆ ಭತ್ಯ 1.20 ಲಕ್ಷ 2.50 ಲಕ್ಷ ಆಗಿದೆ. ರಾಜ್ಯ ಸಚಿವರ ವೇತನ 50,000 75,000 ಆಗ್ಯದ. ರಾಜ್ಯ ಸಚಿವರಿಗೆ ಮನೆಯ ಬಾಡಿಗೆ ಭತ್ಯೆ 1.20 ಲಕ್ಷದಿಂದ 2 ಲಕ್ಷ. ಇವೆಲ್ಲ ಅಂದಾಜು ಮಾಡಿದಾಗ ಇವೆಲ್ಲ ತೆಗೆದಾಗ ಎಷ್ಟು ಹೆಚ್ಚಾಯ್ತು ಇವ್ರದ? 50 ಕೋಟಿ. ವಿಶೇಷವಾಗಿ ಮುಖ್ಯಮಂತ್ರಿ ಸಚಿವರುಗಳ ವೇತನ ಭತ್ಯೆ ಹೆಚ್ಚಳದಿಂದ 10 ಕೋಟಿ ಸೇರಿ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ 62 ಕೋಟಿ ಹೆಚ್ಚುವರಿ. 62 ಕೋಟಿ ಹೆಚ್ಚುವರೆಗೆ ಇಟ್ಟಂಥದ್ದು. 50 ಕೋಟಿ ಅಂತ ಬರ್ತದೆ, ಅದನ್ನ 62 ಕೋಟಿ ಆಗ್ತದೆ ಅಂತೇಳಿ ಇದನ್ನು ತಿದ್ದುಪಡಿ ತರ್ತಾ ಇದ್ದಾರೆ, ಪರಿಷ್ಕರಣೆ ಮಾಡಿ. ಇದು ಈಗಾಗಲೇ 2 ಸಲ ಆಗಿತ್ತು. ಇದು 2015ರಲ್ಲಿ ಶಾಸಕರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಿಸಿದ ಬಳಿಕ BJP ಸರ್ಕಾರದ ಅವಧಿಯಲ್ಲಿ 2022ರಲ್ಲಿ ಮತ್ತೆ ಪರಿಷ್ಕರಿಸಲಾಗಿತ್ತು. ನೋಡ್ರಿವ, ವರ್ಷಕ್ಕೆ 62 ಕೋಟಿ ರೂಪಾಯಿಗಳ ಖರ್ಚು ಇವರು ಇರುತ್ತಿರುವಂಥ ಈ 224 ಶಾಸಕರು ಮಂತ್ರಿಗಳು ಅವರೆಲ್ಲರೂ ಇಷ್ಟೆಲ್ಲ ಒಮ್ಮೆಲೆ ಹೆಚ್ಚು ಮಾಡಿಕೊಂಡ್ರು. ಭಾಳ ಸಂತೋಷ ಆಗಲಿ. ಯಾಕೆಂದ್ರೆ ಪ್ರವಾಸಕ್ಕೆ ಅದಕ್ಕೆ ಖರ್ಚು ಹಾಗೇ ಆಗ್ತಿರ್ತದೆ, ಅದನ್ನು ಒಪ್ಪನು. ಆದರೆ ಇಷ್ಟು ಹೆಚ್ಚು ಮಾಡಿಕೊಂಡಂಥ ಇವರು ಭ್ರಷ್ಟಾಚಾರನ ಕಂಟ್ರೋಲ್ ಮಾಡ್ತಾರಾ ಅಂತ ಒಂದು ದೊಡ್ಡ ಪ್ರಶ್ನೆ ಇರಬೇಕಾಗಿದೆ. ಯಾಕೆ ಇವ್ರಿಗೆ ಯಾಕೆ ಬೇಕ್ರಿ ಇನ್ನು ದುಡ್ಡು? ಪೆನ್ಷನ್ ಸಿಗ್ತದೆ, ನಾಳೆ ರಿಟೈರ್ ಆದಮೇಲೆ ಮತ್ತೇನು ಎಲ್ಲ ಹೆಚ್ಚು ಮಾಡ್ಕೊಂಡಿದ್ದಾರೆ, ಇನ್ನೇನು ಬೇಕು ಇವ್ರಿಗೆ? ಆದರೂ ಇಲ್ಲಿ